ಎಲ್ಲರಿಗೂ ನಮಸ್ಕಾರಗಳು. ಸಾಕ್ಷಿ ಕಿಚನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಕರ್ದಿರೋಂಥ ಸಜ್ಜಕದೊಳಗೆ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಮಾತ್ರ ಒಂದ್ಸರಿನಾರು ನೀವು ಮನೆಯಲ್ಲಿ ಟ್ರೈ ಮಾಡಿ. ಹಾಗಿದ್ರೆ ಬನ್ನಿ ಯಾವ ತರ ಮಾಡೋದು ಅಂತ ತೋರಿಸ್ಕೊಟ್ಬಿಡ್ತೀನಿ ಈ ರೆಸಿಪಿನ. ಮೊದಲಿಗೆ ಇವಾಗ ಸಜ್ಜಕದೊಳಗೆ ಮಾಡೋದಕ್ಕೆ ಸಜ್ಜಕನ ರೆಡಿ ಮಾಡ್ಕೋಬೇಕು. ಅದಕ್ಕೆ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದೆ. ಗ್ಲಾಸು ನೀರು ಹಾಕೊಂಡಿದ್ದೀವಿ. ಇವಾಗ ನೀರನ್ನ ಬಿಸಿ ಆಗ್ಬೇಕು. ಬಿಸಿ ಒಂದ್ ಸ್ವಲ್ಪ ಬಿಸಿ ಆದ ತಕ್ಷಣ ಇದಕ್ಕೆ ಬೆಲ್ಲನ ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ 3/4 ಕಪ್ ರವೆಗೆ ಅರ್ಧ ಕಪ್ ಬೆಲ್ಲ ತಗೊಂಡಿದ್ದೀನಿ. ಸಮ ಪ್ರಮಾಣದಲ್ಲಿ ತಗೊಂಡ್ರೆ ಬೆಲ್ಲ ಜಾಸ್ತಿ ಆಗುತ್ತೆ. ನೀವು ಜಾಸ್ತಿ ತಿಂತೀವಿ ಅಂದ್ರೆ ಸಮ ಪ್ರಮಾಣದಲ್ಲಿ ತಗೊಳ್ಳಿ ಬೆಲ್ಲನ. ಇವಾಗ ಬೆಲ್ಲ ಹಾಕಿದೀವಲ್ಲ, ಆ ಬೆಲ್ಲ ನೀಟಾಗಿ ಕರಗಬೇಕು. ಕರಗೋವರ್ಗು ನಾವಿಲ್ಲಿ ಬಿಸಿ ಮಾಡ್ಕೋಬೇಕಾಗತ್ತೆ ಬೆಲ್ಲನ. ನೋಡಿ, ಇವಾಗ ಹಾಕೊಂಡಿರೋಂಥ ಬೆಲ್ಲ ಎಲ್ಲ ನೀಟಾಗಿ ಕರ್ಗೋಗಿದೆ. ಇವಾಗ ಈ ನೀರ್ನ ನಾವು ಶೋಧಿಸ್ಕೋಬೇಕು. ಯಾಕಂದ್ರೆ ಬೆಲ್ಲ ಹಾಕಿರೋದ್ರಿಂದ ಅದರಲ್ಲಿ ಕಸ ಕಡ್ಡಿ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಈ ನೀರ್ನ ಶೋಧಿಸ್ಕೊಂತೀನಿ. ನೋಡಿ, ಇವಾಗ ಶೋಧಿಸ್ಕೊಂಡಿರೋಂಥ ಬೆಲ್ಲದ ನೀರನ್ನ ಮತ್ತೆ ಗ್ಯಾಸ್ ಮೇಲೆ ಇಟ್ಕೊಂಡು ಕುದಿಸ್ಕೋಬೇಕು. ನೋಡಿ, ಇವಾಗ ನೀರು ಕುದೀತಾ ಇದೆ. ಇವಾಗ ಇದಕ್ಕೆ ಏಲಕ್ಕಿ ಪೌಡರ್ನ ಹಾಕೊಂತ ಇದೀವಿ. ಇದು ಫ್ರೆಶ್ ಆಗಿ ಕುಟ್ಕೊಂಡಿರೋಂಥ ಏಲಕ್ಕಿ ಪೌಡರ್ನ ಇವಾಗ ಸೇರಿಸ್ಕೊಂಡಿದ್ವಿ. ಏಲಕ್ಕಿ ಆದ ನಂತರ ಇಲ್ಲಿ ಬನ್ಸಿ ರವೆ ತಗೊಂಡಿದೀವಿ. ಬನ್ಸಿ ರವೆನೂ ಸಹ ಸೇರಿಸ್ಕೋಬೇಕು. ಸೇರ್ಸ್ಕೊಂತಾನೆ ಕೈ ಆಡ್ಕೋಬೇಕು, ಇಲ್ಲ ಅಂದ್ರೆ ಗಂಟಾಗ್ಬಿಡುತ್ತೆ. ನೋಡಿ, ಎಲ್ಲ ರವೆನೂ ನಾನಿವಾಗ ನೀರಿಗೆ ಸೇರಿಸ್ಕೊಂಡು ಕೈ ಆಡ್ತಾ ಇದ್ದೀನಿ. ಇದು ಗಟ್ಟಿ ಬರ್ಬೇಕು, ಒಂಚೂರು ನೀರಾಗಿ ಇರಬಾರ್ದು. ಗಟ್ಟಿ ಇದ್ರೆ ನಮ್ಗೆ ಬೇಳೆ ನೀರಾಗಿದ್ರೆ ಹೂರ್ಣ ಸರಿ ಇರಲ್ಲ ಅಲ್ವಾ, ಅದಕ್ಕೋಸ್ಕರ ಗಟ್ಟಿಯಾಗಿ ಬರ್ಬೇಕು. ಈ ಬೇಳೆ ಒಬ್ಬಟ್ಟಿನ ಹೂರ್ಣ ಯಾವ ತರ ಇರುತ್ತೆ ಅದೇ ತರನೇ ಸಹ ಈ ಸಜ್ಜಕದ ಹೂರ್ಣನೂ ಸಹ ಗಟ್ಟಿಯಾಗಿನೇ ಇರಬೇಕು. ನೋಡಿ, ಹಾಕೊಂಡಿರೋ ರವೆ ಎಲ್ಲ ಈ ತರ ಗಟ್ಟಿ ಆಗ್ಬೇಕು. ಗಟ್ಟಿ ಆದ್ಮೇಲೆ ನಮ್ಗೆ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ತರ ಆದ ತಕ್ಷಣನೇ ಗ್ಯಾಸ್ನ ಆಫ್ ಮಾಡಿ ಇದು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡ್ಬೇಕು. ಇದು ತಣ್ಣಗಾಗೋ ಅಷ್ಟರಲ್ಲಿ ಹಿಟ್ಟನ್ನ ಕಲ್ಸ್ಕೊಂಡ್ಬಿಡೋಣ. ನೋಡಿ, ಇವಾಗ ಇಲ್ಲಿ ಮಾಡ್ಕೊಂಡಿರೋ ಸಜ್ಜಕನು ಸಹ ತಣ್ಣಗಾಗಿದೆ. ಇವಾಗ ಇದನ್ನ ನೀಟಾಗಿ ಕೈಯಿಂದ ನಾದ್ಕೊಂಡು ಉಂಡೆ ರೆಡಿ ಮಾಡ್ಕೋಬೇಕು. ನೀವು ಎಷ್ಟು ದೊಡ್ಡದು ಮಾಡ್ತೀರೋ ಆ ಪ್ರಮಾಣದಲ್ಲಿ ಈ ಹೂರ್ಣನ ತಗೋಬೇಕಾಗತ್ತೆ. ನಾವು ಮೀಡಿಯಂ ಸೈಜಲ್ಲಿ ಮಾಡ್ತಿರೋದ್ರಿಂದ ಒಂದು ಉಳ್ಳೆ ಆಗೋಷ್ಟು ಉಂಡೆನ ಮಾಡ್ಕೊಂಡಿದ್ದೀವಿ. ಇದೇ ಥರನೇ ಎಲ್ಲಾನು ಮೊದಲಿಗೆನೇ ಉಂಡೆನ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಹೋಳಿಗೆ ತಟ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಇಲ್ಲಿ ಒಂದೇ ಸಾರಿಗೆನೆ ಉಂಡೆನ ರೆಡಿ ಮಾಡ್ಕೊತಾ ಇದ್ದೀವಿ. ಇವಾಗ ಸಜ್ಜಕದ ಹೋಳಿಗೆ ಮಾಡೋದಕ್ಕೆ ಇಲ್ಲಿ 1 ಕಪ್ ಮೈದಾ ಹಿಟ್ಟು ತಗೊಂಡಿದ್ದೀವಿ. ಜರಡಿ ಹಿಡಿದ್ಬಿಟ್ಟು ತಗೊಂಡಿದ್ದೀವಿ. ಬೆಳಗ್ಗೆ ಚಪಾತಿ ಮಾಡಿದ್ದೆ. ಚಪಾತಿ ಮಾಡಿರೋ ತಟ್ಟೆಯಲ್ಲೇನೆ ಇವತ್ತು ಅದೇ ಹಿಟ್ಟನ್ನು ಸಹ ಕಲಿಸ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟು. ಸಮ ಪ್ರಮಾಣದಲ್ಲಿ ತಗೊಳಕ್ಕೆ ಹೋಗ್ಬೇಡಿ ಈ ಮೈದಾ ಹಿಟ್ಟು ಹಾಗೆ ಗೋಧಿ ಹಿಟ್ಟನ್ನ. ಬರೀ ಗೋಧಿ ಹಿಟ್ಟಲ್ಲೂ ಸಹ ಮಾಡ್ಬೋದು. ನಾವಿಲ್ಲಿ ಕರ್ದು ಮಾಡ್ತಾ ಇರೋದ್ರಿಂದ ಮೈದಾ ಹಿಟ್ಟನ್ನ ಸೇರಿಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಇಲ್ಲಿ ಮೈದಾ ಹಿಟ್ಟನ್ನು ಸಹ ಹಾಕೊಂಡಿದ್ದೀವಿ. ಹಾಗೆ ಒಂದು ಸ್ವಲ್ಪ ಉಪ್ಪು. ಈ ಸಿಹಿ ಅಡುಗೆಗೆ ಒಂಚೂರು ಉಪ್ಪನ್ನ ಸೇರಿಸಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೋಬೇಕು. ನೋಡಿ, ಚಪಾತಿ ಹಿಟ್ಟಿನದಕ್ಕೆ ಈ ಹಿಟ್ಟನ್ನು ಸಹ ಕಲಿಸ್ಕೊಂಡಿದ್ದೀವಿ. ಇದನ್ನು ಒಂದು 5ರಿಂದ 10 ನಿಮಿಷ ನೆನೆಸ್ಲೂಬಹುದು, ಇಲ್ಲಾಂದರೆ ದಿಢೀರನೇ ರೆಡಿ ಮಾಡ್ಕೊಂಡ್ಬಿಡ್ಬೋದು. ನೋಡಿ, ಒಂದು 10 ನಿಮಿಷ ಆಗಿದೆ. ಇವಾಗ ಸಜ್ಜಕದ ಹೋಳಿಗೆನ ಮಾಡ್ಕೊಳ್ಳೋದಕ್ಕೆ ರೆಡಿಯಾಗಿದೆ. ನಾನಿಲ್ಲಿ ಒಂದು ಚಿಕ್ಕದು ಲಿಂಬೆ ಆಕಾರದಷ್ಟು ಕಣ್ಕನ ತಗೊಂಡಿದ್ದೀವಿ. ಈ ಕರೆದು ಸಜ್ಜಕದ ಹೋಳಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ.
ನಮ್ಮ ಉತ್ತರ ಕರ್ನಾಟಕದ ಕಡೆ ಮಕ್ಕಳಿಗೆ ಬೆಳಗ್ಗೆ ಎದ್ರೆ ಸಾಕು ಈ ಥರ ಸಜ್ಜಕ ಮಾಡಿಕೊಡ್ತಾನೆ ಇರ್ತಾರೆ. ಇವಾಗ ಚಿಕ್ಕದಾಗಿ ಸಜ್ಜಕದ ಉಂಡೆನ ಮಾಡ್ಕೊಂಡಿದ್ದೀವಿ. ಅದನ್ನು ತುಂಬ್ಕೋಬೇಕು ಇವಾಗ ಕನಕದ ಜೊತೆಗೆ ಹಾಕ್ಕೊಂಡು. ಈ ನಾರ್ಮಲ್ ಬೇಳೆ ಒಬ್ಬಟ್ಟನ್ನ ಯಾವ ಥರ ತುಂಬ್ತೀರಾ ಅದೇ ಥರನೇ ಇಲ್ಲೂ ಸಹ ಹೂರ್ಣನ ತುಂಬ್ಕೋಬೇಕು ಕನಕದ ಜೊತೆಗೆ. ನೋಡಿ ಈ ಥರ ತುಂಬಿಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಇದೇ ಥರನೇ ಇಲ್ಲಿ ಎಲ್ಲದೂ ಒಂದೇ ಸಾರಿಗೇನೆ ಒಂದು 4ರಿಂದ 5 ರೆಡಿ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಕರಿಯೋದಕ್ಕೆ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದೇ ಸಾರಿನೇ ಒಂದು 4ರಿಂದ 5 ಒಬ್ಬಟ್ಟು ರೆಡಿ ಮಾಡ್ಕೊತಾ ಇದ್ದೀವಿ. ನಾವೇನು ಮೊದಲಿಗೆನೇ ಕನಕನ ತುಂಬಿಟ್ಕೊಂಡಿದ್ವಲ್ಲ ಹೂರ್ಣ ಕನಕನ ಅದನ್ನ ಇವಾಗ ತೊಗೊಂಡಿದ್ದೀವಿ ಒಂದು ಉಳ್ಳೆನ. ಅದಕ್ಕೆ ಒಂಚೂರು ಎಣ್ಣೆನ ಹಚ್ಕೊಂಡು ಈ ಪೂರಿ ಸೈಜ್ಗೂ ಒಂಚೂರು ದೊಡ್ಡದಾಗಿ ಮಾಡ್ಕೋಬೇಕಾಗುತ್ತೆ. ತುಂಬ ದೊಡ್ಡದಾದರೆ ಎಣ್ಣೆಲಿ ಕರಿಯೋದುವಾಗ ತಿರುಗಿಸ್ಬಿಟ್ಟು ಹಾಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಈ ಒಬ್ಬಟ್ಟು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇದೇ ಸಜ್ಜಕದ ಒಬ್ಬಟ್ಟಲ್ಲೇ 2 ಥರ ಇರುತ್ತೆ. ಒಂದು ಎಣ್ಣೆಲಿ ಕರೆದಿರೋದು, ಹಾಗೆ ಒಂದು ಬೇಯಿಸ್ಕೊಂಡಿರೋದು. ಎರಡೂ ಸಹ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಸೈಜ್ಗೆ ಲಟ್ಟಿಸ್ಕೋಬೇಕು. ನೋಡಿ ಇಲ್ಲಿ ಒಂದು ಸಾರಿಗೆ ಒಂದು 3ರಿಂದ 4 ಹೋಳ್ಗೆನ ರೆಡಿ ಮಾಡ್ಕೊಂಡಿದ್ದೀವಿ. ಕರಿಯೋದಕ್ಕೆ ರೆಡಿಯಾಗಿದೆ. ಇದನ್ನು ಮಾಡ್ಕೊಳ್ಳೋ ಅಷ್ಟಲ್ಲೇ ಎಣ್ಣೆನೂ ಸಹ ಬಿಸಿಗೆ ಇಟ್ಕೊಂಡಿದ್ವಿ. ಎಣ್ಣೆ ಸಹ ಬಿಸಿಯಾಗಿದೆ. ಇವಾಗ ಈ ಒಬ್ಬಟ್ಟನ್ನ ಎಣ್ಣೆಲಿ ಹಾಕ್ಬಿಟ್ಟು ಕರೆದ್ಬಿಡೋಣ. ನೋಡಿ ಎಣ್ಣೆನೂ ಸಹ ಬಿಸಿಯಾಗಿದೆ. ಇವಾಗ ಒಂದೊಂದೇನೆ ಇಲ್ಲಿ ಹೋಳ್ಗೆನ ಹಾಕೋಬೇಕಾಗುತ್ತೆ. ನೋಡಿ ಒಂದು ಸೈಡು ಫ್ರೈ ಆಗಿದೆ. ಇದನ್ನ ಇವಾಗ ಇನ್ನೊಂದು ಸೈಡು ಟರ್ನ್ ಮಾಡ್ಕೊತಾ ಇದ್ದೀವಿ. ನೋಡೋದಕ್ಕೆ ಪೂರಿ ಥರನೇ ಇರುತ್ತೆ, ಆದರೆ ಇದು ಪೂರಿ ಅಲ್ಲ, ಸ್ವೀಟ್ ಸಜ್ಜಕದ ಹೋಳ್ಗೆ. ತುಂಬ ಚೆನ್ನಾಗಿರುತ್ತೆ. ಈ ಮಕ್ಕಳಿಗೆಲ್ಲ ನಾವು ಸ್ವೀಟ್ ಪೂರಿ ಅಂತ ಹೇಳಿನೂ ಸಹ ತಿನ್ನಿಸ್ಬೋದು ಈ ಸಜ್ಜಕದ ಹೋಳ್ಗೆನ. ನೋಡಿ ಯಾವ ಥರ ಬಂದಿದೆ ಅಂತ. ಇದು ಇವಾಗ ರೆಡಿ ಆಯಿತು, ತೆಗಿತಾ ಇದ್ದೀವಿ. ನೋಡಿ ಉತ್ತರ ಕರ್ನಾಟಕ ಸ್ಪೆಷಲ್ ಕರ್ದಿರೋಂಥ ಸಜ್ಜಕದ ಹೋಳ್ಗೆ ರೆಡಿಯಾಗಿದೆ. ತುಂಬಾನೇ ಚೆನ್ನಾಗಿದೆ ಈ ಸಜ್ಜಕದ ಹೋಳ್ಗೆ ಮಾತ್ರ. ಈ ಮಕ್ಕಳಿಗೆಲ್ಲ ಸ್ವೀಟ್ ತಿನ್ನಲ್ಲ ನೋಡಿ, ಅಂತ ಮಕ್ಕಳಿಗೆ ಯಾಮಾರಿಸ್ಬಿಟ್ಟು ತಿನ್ನಿಸ್ಬೋದು. ಪೂರಿ ಸ್ವೀಟ್ ಪೂರಿ ಅಂತ ಹೇಳ್ಬಿಟ್ಟು ಯಾವ ತರ ಬಂದಿದೆ ಅಂತ ನೋಡಿ. ಒಳಗಡೆ ಎಲ್ಲ ಸಖತ್ತಾಗಿರುತ್ತೆ. ಒಂದು ಪೂರಿ ತಿನ್ಬೇಕು ಅಂದವರು ನೀವು ಇದನ್ನ 2 ತಿಂತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ. ಹಾಗಿದ್ರೆ ನಾನು ಮಾಡಿರೋಂಥ ಈ ಕರ್ದಿರೋಂಥ ಸಜ್ಜಕದ ಹೋಳ್ಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.